ತುಂಬ ಜನ ನನಗೆ ಕೇಳ್ತಾ ಇದ್ರಿ ಡಿಶ್ ವಾಷರ್ ಯೂಸ್ ಮಾಡ್ತಾ ಇದ್ದೀರಾ? ಯೂಸ್ ಆಗುತ್ತಾ? ಯಾವ ಥರ ಇರುತ್ತೆ ಅಂತ. ನನಗೆ ತುಂಬಾ ಇಷ್ಟ ಆಗಿದೆ. ಯಾಕಂದರೆ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ನಾವು ಯಾವ ಥರ ಜೋಡಿಸ್ತೀವಿ ಅನ್ನೋದ್ರ ಮೇಲೆ ಕರೆಕ್ಟಾಗಿ ಪ್ರಾಪರಾಗಿ ನಾವು ಜೋಡಿಸಿದ್ರೆ ಇರುತ್ತೆ ಚೆನ್ನಾಗಿ. ಇಲ್ಲಾಂದರೆ ಈ ಥರ ಹಂಗೆ ಉಳ್ಕೊಬಿಡುತ್ತೆ. ಜಾಸ್ತಿ ಇವಾಗ ಟೀ ಮಾಡಿದ್ದು ಹಾಲ್ದು ಎಲ್ಲ ಏನೇನಿರುತ್ತೆ ಎಲ್ಲದು ನೀಟಾಗಿ ಕ್ಲೀನ್ ಮಾಡುತ್ತೆ. ಬಟ್ ಒಂದೊಂದು ಸರಿ ನಾವು ಜೋಡಿಸೋದ್ರ ಮೇಲೆ ಜಾಸ್ತಿ ಪಾತ್ರೆ ಇತ್ತು ಅಂತ ಮೇಲೆನೇ ಇಟ್ಬಿಟ್ರೆ ಅದು ಒಂದೊಂದು ಸರಿ ಕ್ಲೀನ್ ಆಗೋದಿಲ್ಲ. ಬಟ್ ತುಂಬಾ ಹೆಲ್ಪ್ ಮಾಡುತ್ತೆ. ನಾನು ಆವಾಗವಾಗ ಯೂಸ್ ಮಾಡ್ಕೊತೀನಿ. ಜಾಸ್ತಿ ಪಾತ್ರೆ ಅಂದಾಗ ಯೂಸ್ ಮಾಡ್ಕೊತೀನಿ. ಇಲ್ಲಾಂದ್ರೆ ಅವಾಗಿಂದ ಅವಾಗಲೇ ವಾಶ್ ಮಾಡ್ಕೋತಾ ಇದ್ದೀನಿ. ಸೊ ಹಾಗಾಗಿ ಅಷ್ಟೊಂದು ಬರ್ಡನ್ ಅಂತ ಏನೂ ಅನಿಸ್ತಾ ಇಲ್ಲ. ಇನ್ನು ಪಾತ್ರೆ ಎಲ್ಲ ಜೋಡಿಸಿ ಎತ್ತಿಟ್ಕೊತಾ ಇದ್ದೀನಿ. ಮತ್ತು ಇವಾಗ ಡಿಶ್ ವಾಷರ್ನ ನಾವು ಒಂದು 10 ಡೇಸ್ 15 ಡೇಸ್ ಒನ್ಸ್ ಆವಾಗ ಈ ಥರ ಕ್ಲೀನ್ ಮಾಡಬೇಕಾಗುತ್ತೆ. ಅದಕ್ಕೆ ಅಂತ ಒಂದು ಡಿಸ್ಕೆಲ್ಲರ್ ಡಿಶ್ ವಾಷರ್ಗೆ ಮತ್ತು ವಾಷಿಂಗ್ ಮಿಷನ್ಗೆ ಅಂತ ಇದು 2 in 1 ಕಿರಣ್ ಆರ್ಡರ್ ಮಾಡಿದ್ರು. ಸೊ ಇದೇ ಸೇಮ್ ಆವಾಗವಾಗ ವಾಷಿಂಗ್ ಮಿಷನ್ಗೆ ಮತ್ತು ಇದಕ್ಕೆ ಟ್ಯಾಬ್ಲೆಟ್ ಹಾಕ್ಬಿಟ್ಟು ಮಷಿನ್ ಕ್ಲೀನ್ ಕೊಟ್ಟರೆ ಆಯಿತು. ಮತ್ತು ಫುಲ್ ಎಲ್ಲ ಕ್ಲೀನ್ ಆಗಿಬಿಡುತ್ತೆ. ಸೊ ಮತ್ತು ಆವಾಗ ಯೂಸ್ ಮಾಡೋಕ್ಕೂ ಚೆನ್ನಾಗಿರುತ್ತೆ. ಯಾವುದೇ ಥರ ಬ್ಯಾಡ್ ಸ್ಮೆಲ್ ಏನೂ ಇರೋದಿಲ್ಲ, ಎಸ್ಪೆಷಲಿ ಡಿಶ್ ವಾಷರ್ಗೆ. ಇನ್ನು ದೋಸೆ ಹಿಟ್ಟು ಕೂಡ ಇತ್ತಲ್ವ, ಏನೋ ದೋಸೆ ಬೇಕು ಅಂತ ಕೇಳ್ತಾ ಇದ್ಲು. ಸೊ ಹಾಗಾಗಿ ದೋಸೆ ಹಾಕ್ಕೊಡ್ತಾ ಇದ್ದೆ. ಆ ಗ್ಯಾಪಲ್ಲಿ ನಮ್ಮ ಡೋರ್ ಹತ್ರ ಒಂದು ಹುಳ ಬಂದು ಕುತ್ಕೊಂಡ್ಬಿಟ್ಟಿದೆ. ಆವಾಗಿಂದ ಅಯ್ಯನ ಹೆದರ್ಕೊತಾ ಇದ್ಲು. ಹೋಗಿ ನೋಡಿದ್ರೆ ಒಂದು ಅದೇನು ಜೇನು ಹುಳನೋ ಏನೋ ಗೊತ್ತಿಲ್ಲ, ಬಟ್ ಕಚ್ಚುತ್ತೆ ಅಂತ ಕಿರಣ್ ಹೇಳ್ತಾ ಇದ್ರು. ಹಾಗೆ ಇನ್ನು ಡಿಶ್ ವಾಷರ್ ಎಲ್ಲ ಕ್ಲೀನ್ ಆಗಿತ್ತು. ಹಾಕಿ ಒಂದು 1.5 hour ಹಂಗೆ ಬಿಟ್ಟರೆ ಫುಲ್ ನೀಟಾಗಿಬಿಡುತ್ತೆ. ಅಯ್ಯನ ದೋಸೆ ಎಲ್ಲ ತಿನ್ಕೊಂಡು ಚೆನ್ನಾಗಿ ಆಟ ಆಡ್ಬಿಟ್ಟು ಮಲ್ಕೊಂಡಿದ್ಲು. ಸೊ ಅವಳು ಮಲ್ಕೊಂಡಿದ್ದು. ಸಾಯಂಕಾಲ ಕಿರಣ್ ಏನಾದರೂ ಸ್ನ್ಯಾಕ್ಸ್ ಮಾಡ್ತೀರಾ ಅಂತ ಕೇಳಿದ್ರು. ಸೊ ಹಾಗಾಗಿ ಪೊಟ್ಯಾಟೊ ಚಿಪ್ಸ್ ಮಾಡೋಣ ಅಂತ ಮಾಡ್ತಾ ಇದ್ದೆ. ಇದು ನನಗೆ ಅವಾಗ ಮೊದಲೆಲ್ಲ ಪೊಟ್ಯಾಟೊ ಚಿಪ್ಸ್ ಮಾಡಬೇಕಂದ್ರೆ ಕಟ್ ಮಾಡೋದಕ್ಕೆ ಸ್ವಲ್ಪ ನನಗೆ ಕಷ್ಟ ಆಗ್ತಾಯಿತ್ತು. ಈವನಾಗಿ ಒಂದೇ ಇದರಲ್ಲಿ ಬರ್ತಾ ಇರಲಿಲ್ಲ. ಸೊ ಇವಾಗ ನಾವು ಫುಡ್ ಪ್ರೊಸೆಸರ್ ತಂದಿದ್ದೀವಲ್ಲ, ಸೊ ಇದರಲ್ಲಿ ಜಸ್ಟ್ ಪೊಟ್ಯಾಟೊನ ಪೀಲ್ ಮಾಡಿ ಹಾಕ್ಬಿಟ್ರೆ ಸಾಕು. ಎಷ್ಟು ನೀಟಾಗಿ ಒಂದೇ ಒಂದು ಶೇಪಲ್ಲಿ ಸೇಮ್ ಶೇಪಲ್ಲೆಲ್ಲ ತಿನ್ನಾಗಿ ಕಟ್ ಆಗುತ್ತೆ. ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಆಚೆಗಡೆ ಎಲ್ಲ ಸಿಗುತ್ತಲ್ಲ ಆ ಥರ ಬರುತ್ತೆ. ಸೊ ಚೆನ್ನಾಗಿರುತ್ತೆ. ಹಾಗಾಗಿ ಸೊ ಕಿರಣ್ ಮನೇಲೇ ವರ್ಕ್ ಮಾಡ್ತಾಯಿದ್ರು. ಈ ಥರ ಏನಾದರೂ ಪೊಟ್ಯಾಟೊ ಚಿಪ್ಸ್ ಎಲ್ಲ ಮಾಡಿಬಿಟ್ರೆ ಖುಷಿ ಆಗಿಬಿಡುತ್ತೆ, ಇಷ್ಟ ಆಗುತ್ತೆ ಅವರಿಗೆ. ಹಾಗೆ ಇಯಾನಕ್ಕೆ ಕೂಡ ತುಂಬಾ ಇಷ್ಟ. ಅವಳು ಮಲ್ಕೊಂಡಿದ್ಲಲ್ಲ, ಎದ್ದೇಳೋಷ್ಟಕ್ಕೆ ಮುಂಚೆನೇ ಸ್ನ್ಯಾಕ್ಸ್ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಪೊಟ್ಯಾಟೊ ಚಿಪ್ಸ್ನ ಮಾಡ್ತಾ ಇದ್ದೆ. ಮತ್ತು ಖಾರ ಎಲ್ಲ ಹಾಕ್ಬಿಟ್ರೆ ಇಯಾನಾಗೆ ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ ಅವಳಿಗೆ ಸಪ್ರೇಟಾಗಿ ಸ್ವಲ್ಪ ಬರೀ ಸಾಲ್ಟ್ ಹಾಕಿ ಎತ್ತಿಟ್ಟು, ಇನ್ನು ಖಾರ ಎಲ್ಲ ಹಾಕ್ಬಿಟ್ಟು ನನಗೆ ಕಿರಣ್ಗೆ ಎತ್ತಿಟ್ಟೆ. ಅಷ್ಟೊತ್ತಿಗೆ ಇಯಾನ ಕೂಡ ಎದ್ದೊಳಗೆ ಟೈಮ್ ಆಯಿತು. ಯೂಶಲಿ 1.5 hour ಅಷ್ಟೇ ಮ್ಯಾಕ್ಸಿಮಮ್ ಮಲ್ಗೋದು. ಸೊ ಕಿರಣ್ಗೆ ಹೋಗಿ ಸಡನ್ನಾಗಿ ಪೊಟ್ಯಾಟೊ ಚಿಪ್ಸ್ ಕೊಟ್ಟರೆ ಅವ್ರು ಸ್ವಲ್ಪ ಸರ್ಪ್ರೈಸ್ ಆದರು, ಏನು ನಿಜವಾಗ್ಲೂ ಮಾಡಿಬಿಟ್ಲ ಅಂತ. ಇನ್ನು ಇಯಾನ ಕೂಡ ಫುಲ್ ಖುಷಿ ಆದಲು. ತಿನ್ಕೊಂಡಾದ್ಮೇಲೆ ಅವಳಿಗೆ ಸ್ವಲ್ಪ ಆಟ ಆಡೋದಕ್ಕೆ ಅಂತ ಆಚೆ ಕರ್ಕೊಂಡು ಹೋಗಿದ್ದೆ. ಸೊ ಫುಲ್ ವಿಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಫಾಲೋ ಮಾಡೋದನ್ನ ಮರಿಬೇಡಿ.